Welcome back to this 23rd session on banking law and operations. In this particular session, we will be going to learn about the collecting banker acting as holder for value. ವಸೂಲಿದಾರ ಬ್ಯಾಂಕರು ಮೌಲ್ಯಕ್ಕಾಗಿ ಧಾರಕನಾಗುವಂತಹ ಸಂದರ್ಭಗಳು ಯಾವುವು, ಅವನ ಹಕ್ಕುಗಳೇನು, ಅವನು ಇಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಎಚ್ಚರಿಕೆಗಳೇನು ಎಂಬ ವಿಚಾರವಾಗಿ ಈ ಒಂದು ಸೆಷನ್ನಲ್ಲಿ ನಾವು ಕಲಿತೀವಿ. ಹೋಲ್ಡರ್ ಫಾರ್ ವ್ಯಾಲ್ಯೂ, ಪ್ರತಿಫಲಕ್ಕಾಗಿ ಧಾರಕ ಅಥವಾ ಮೌಲ್ಯಕ್ಕಾಗಿ ಧಾರಕ ಅಂದರೆ ಏನು? ಹೋಲ್ಡರ್ ಫಾರ್ ವ್ಯಾಲ್ಯೂ ಈಸ್ ಎ ಪರ್ಸನ್ ಹೂ ಹೋಲ್ಡ್ಸ್ an instrument which is issued or transferred to him in exchange for something of value. ಒಂದು ಮೌಲ್ಯಕ್ಕಾಗಿ, ಯಾವುದೋ ಮೌಲ್ಯದ ಬದಲಾಗಿ ಹಣವನ್ನು, ಸಾಮಾನ್ಯವಾಗಿ ಇಲ್ಲಿ ಹಣ ಅಂತಾನೆ ತಗೋಬೇಕಾಗತ್ತೆ, ಹಣವನ್ನು ಕೊಟ್ಟಂತಹ ವ್ಯಕ್ತಿ ಅಂದರೆ ಒಂದು ಪ್ರಾಮಿಸರಿ ನೋಟು, ಒಂದು ಚೆಕ್ಕು, ಬಿಲ್ ಆಫ್ ಎಕ್ಸ್ಚೇಂಜು ಅಥವಾ ಒಂದು ವಸ್ತುವಿನ ಮೇಲಿರುವಂತಹ ಅಧಿಕಾರ, ಈ ಥರದವನ್ನ ವರ್ಗಾವಣೆಯಾಗಿ ಪಡೆದುಕೊಂಡು ಅದರ ಬದಲಾಗಿ ಹಣವನ್ನು ನೀಡಿದಂತಹ ವ್ಯಕ್ತಿಗೆ ಮೌಲ್ಯಕ್ಕಾಗಿ ಧಾರಕ ಅಥವಾ ಪ್ರತಿಫಲಕ್ಕಾಗಿ ಧಾರಕ ಅಂತ ಹೇಳಿ ಕರೀಬಹುದು. ದಟ್ ಸಮಥಿಂಗ್ ಆಫ್ ವ್ಯಾಲ್ಯೂ ಮೇ ಬಿ ಎ ಪ್ರಾಮಿಸ್ ಆಫ್ ಪರ್ಫಾರ್ಮೆನ್ಸ್, a security interest or lien in the instrument not obtained by judicial process, payment of or use of the instrument as security for a claim against another person, a negotiable instrument, or the incurring of an irrevocable obligation to a third party. These are all the instruments which a person can get as consideration to pay something of value. ಈ ಒಂದು ಅಂಶಗಳು ಇಲ್ಲೇನು ಹೇಳಲಾಗಿದೆ, ಪ್ರಾಮಿಸ್ ಆಫ್ ಪರ್ಫಾರ್ಮೆನ್ಸ್, ಯಾವುದೋ ಒಂದು ಕೆಲಸವನ್ನ ಮಾಡುತ್ತೇನೆ ಅಥವಾ ಮಾಡದೆ ಉಳಿಯುತ್ತೇನೆ ಎಂಬ ವಾಗ್ದಾನ, ಒಂದು ಸೆಕ್ಯೂರಿಟಿಯ ಮೇಲೆ ಬರಬೇಕಾದಂಥ ಆಸಕ್ತಿ ಅಥವಾ ಆ ಸೆಕ್ಯೂರಿಟಿ ಮೇಲಿರುವಂತಹ ಅಧಿಕಾರ, ಲೀನ್ ಇನ್ ದಿ ಇನ್ಸ್ಟ್ರೂಮೆಂಟ್ ನಾಟ್ ಒಬ್ಟೈನ್ಡ್ ಬೈ ಜುಡಿಷಿಯಲ್ ಪ್ರೊಸೆಸ್, ನ್ಯಾಯಿಕವಾಗಿ ಪಡೆಯದೇ ಇದ್ದು ನ್ಯಾಯಿಕವಾಗಿ ಅದರ ಮೇಲೆ ಯಾವುದೇ ಅಧಿಕಾರಗಳು ಇಲ್ಲದೆಯೇ ಮಾಮೂಲಿಯಂತೆ ಇರುವಂತಹ ಒಂದು ಪತ್ರದ ಮೇಲಿರುವಂತಹ ಅಧಿಕಾರ ಇತ್ಯಾದಿ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇವುಗಳನ್ನು ಅಡಮಾನವಾಗಿಟ್ಟುಕೊಂಡು ಅವುಗಳ ಬದಲಾಗಿ ಹಣವನ್ನ ನೀಡಿದಂತ ವ್ಯಕ್ತಿಗೆ ಮೌಲ್ಯಕ್ಕಾಗಿ ಧಾರಕ ಅಂತ ಹೇಳಿ ಕರೀಬಹುದು. While collecting checks of his customers, a banker acts either as a holder for value or as an agent of the customer. This point we have already explained in the previous session in brief. Let us know the bird's eye view of these two things. A collecting banker becomes a holder for value if he has paid the value of the check to the customer before the check is actually collected. In such a situation, he collects the check in exchange for the money he is paying to his customer. That is, he holds the check as security for the money granted, and he himself collects that check from the paying banker as a holder for value. If he is acting as an agent of the customer, then in such a case he will collect the check for and on behalf of his customer. After collection of that check only, he credits his customer's account and allows the customer to draw the amount from his account. ಇಲ್ಲಿ ಎರಡು ರೀತಿಯ ಪಾತ್ರಗಳನ್ನು ವಹಿಸ್ತಾರೆ ವಸೂಲಿ ಬ್ಯಾಂಕರು. ಒಂದು ಚೆಕ್ ಅನ್ನ ತನ್ನ ಗ್ರಾಹಕ ಸಂದಾಯ ಮಾಡಿದಾಗ, ಒಂದು
ಆ ಒಂದು ಚೆಕ್ಕನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಫಲಕ್ಕಾಗಿ ಧಾರಕನಾಗಿ ಅಥವಾ ಮೌಲ್ಯಕ್ಕಾಗಿ ಧಾರಕನಾಗ್ತಾರೆ, ಅಥವಾ ಗ್ರಾಹಕನ ಏಜೆಂಟನಾಗಿ ಕೆಲಸ ಮಾಡ್ತಾರೆ. ಪ್ರತಿಫಲಕ್ಕಾಗಿ ಧಾರಕ ಅಂತಂದ್ರೆ ಚೆಕ್ಕನ್ನು ಅಡಮಾನ ಇಟ್ಟುಕೊಂಡು ಚೆಕ್ಕಿನ ಆಧಾರದ ಮೇಲೆ ಬ್ಯಾಂಕರು ತನ್ನ ಗ್ರಾಹಕನಿಗೆ ಹಣವನ್ನು ನೀಡುತ್ತಾನೆ. ನಂತರದ ಸಮಯದಲ್ಲಿ ಯಾವ ಬ್ಯಾಂಕ್ ಸಂದಾಯ ಮಾಡಬೇಕಾಗಿರುತ್ತದೋ, ಯಾವ ಬ್ಯಾಂಕಿನ ಮೇಲೆ ಆ ಚೆಕ್ಕನ್ನು ಬರೆಯಲಾಗಿರುತ್ತದೋ ಆ ಬ್ಯಾಂಕಿಗೆ ಆ ಚೆಕ್ಕನ್ನು ಕಳುಹಿಸಿ ಹಣವನ್ನು ವಸೂಲಿ ಮಾಡುತ್ತಾನೆ ಬ್ಯಾಂಕರು. ಅಂದರೆ ಇಲ್ಲಿ ಚೆಕ್ಕು ಸಂದಾಯವಾದ ತಕ್ಷಣ ಪಾವತಿ ಬ್ಯಾಂಕರು, ಅಂದರೆ ಇಲ್ಲಿ ವಸೂಲಿದಾರ ಬ್ಯಾಂಕರು ತನ್ನ ಗ್ರಾಹಕನಿಗೆ ಹಣವನ್ನು ನೀಡುತ್ತಾರೆ. ನಂತರದಲ್ಲಿ ಆ ಹಣದ ಚೆಕ್ಕಿನ ಮೌಲ್ಯವನ್ನು ಪಾವತಿ ಬ್ಯಾಂಕರ್ನಿಂದ ಕಲೆ ಹಾಕ್ತಾರೆ. ಅದೇ ಗ್ರಾಹಕನ ಏಜೆಂಟನಾಗಿ ಕೆಲಸ ಮಾಡಿದಾಗ, ದಲ್ಲಾಳಿಯಾಗಿ ಕೆಲಸ ಮಾಡಿದಾಗ ಆ ಒಂದು ಚೆಕ್ಕನ್ನು ಪಾವತಿದಾರ ಬ್ಯಾಂಕಿಗೆ, ಸಂದಾಯದಾರ ಬ್ಯಾಂಕಿಗೆ ಕಳಿಸಿಕೊಡಲಾಗುತ್ತದೆ. ಅಲ್ಲಿಂದ ಹಣ ವಸೂಲಿ ಆದ ನಂತರ ಅದನ್ನು ಗ್ರಾಹಕನ ಖಾತೆಗೆ ಜಮೆ ಮಾಡಲಾಗುತ್ತದೆ. ನಂತರ ಗ್ರಾಹಕ ಆ ಒಂದು ಹಣವನ್ನು ವಾಪಸ್ ಪಡೆಯಬಹುದು. ಈ ರೀತಿಯ ಲೆಕ್ಕಾಚಾರದಲ್ಲಿ ವಸೂಲಿದಾರ ಬ್ಯಾಂಕರು 2 ಪಾತ್ರಗಳನ್ನು ವಹಿಸ್ತಾರೆ ಚೆಕ್ಕಿನ ಒಂದು ಪ್ರಾಪ್ತಿಯಲ್ಲಿ: ಹೋಲ್ಡರ್ ಫಾರ್ ವ್ಯಾಲ್ಯೂ ಆರ್ ಏಜೆಂಟ್ ಆಫ್ ದಿ ಕಸ್ಟಮರ್. Let us go in detail about the two roles played by a collecting banker while collecting checks of his customers. In this session we will be dealing with collecting banker as a holder for value, and in the coming session we will discuss in detail about the collecting banker as an agent of his customer. Let us first take up collecting banker as holder for value. If the collecting banker pays the amount of the check to his customer immediately on presentation, or credits the amount of such check to his customer's account immediately or on presentation, and he must get that request also, and allows the customer to draw the amount before the amount of the check is collected from the drawee banker. In such a case, the collecting banker is deemed as holder for value. He holds the check as security and grants amount to his customer. Here using grants, instead of using grants we can use pay. He pays amount of that check to his customer immediately on the basis of the check received from his customer. So he has to send this check to the collecting banker and collect it, or he must send that check to clearing house, then collect it, and afterwards he has to credit that customer's account, and then only customer becomes eligible to draw the funds. But in this case, as a holder for value, banker, instead of sending that check to clearing house or to that paying banker, drawee banker, he on his own pays the amount immediately to the customer. Afterwards he sends that check to clearing house or the paying banker or drawee banker and collects the amount on his own. In this case, the collecting banker collects the amount of the check for himself and not on behalf of his customer as an agent. So ಇಲ್ಲಿ ಆಗಲೇ ಹೇಳಿದ ಹಾಗೆ ಬ್ಯಾಂಕರು ತನ್ನ ಗ್ರಾಹಕನಿಂದ ಚೆಕ್ಕನ್ನು ಪಡೆದ ನಂತರ ಆ ಒಂದು ಚೆಕ್ಕಿನ ಹಣವನ್ನು ಪಡೆಯಲು ತನ್ನ ಗ್ರಾಹಕನಿಗೆ ಅವಕಾಶವನ್ನು ನೀಡುತ್ತಾರೆ, ಮತ್ತು ಆ ಚೆಕ್ಕನ್ನು ನಂತರದಲ್ಲಿ ಕ್ಲಿಯರಿಂಗ್ ಹೌಸ್ ಅಥವಾ
ಒಂದು ಸಂದಾಯ ಮಾಡಬೇಕಾಗುತ್ತೆ. ಪಾವತಿ ಬ್ಯಾಂಕರ್ಗೆ ಕಳಿಸಿಕೊಟ್ಟು ಚೆಕ್ಕನ್ನು ವಸೂಲಿ ಮಾಡ್ತಾರೆ, ಚೆಕ್ಕಿನ ಹಣವನ್ನು ವಸೂಲಿ ಮಾಡ್ತಾರೆ. ಸೊ ಇಲ್ಲಿ ವಸೂಲಿ ಬ್ಯಾಂಕರು ತನ್ನ ಗ್ರಾಹಕನ ಪರವಾಗಿ ಕೆಲಸ ಮಾಡ್ತಿಲ್ಲ, ಅವರಿಗೋಸ್ಕರವೇ ಕೆಲಸ ಮಾಡುತ್ತಿದ್ದಾರೆ. ಈಗ ಅವರಿಗೆ ಸಂದಾಯವಾಗಿ ಒಂದು ರೀತಿಯಲ್ಲಿ ಚೆಕ್ಕನ್ನು ಆಧಾರವಾಗಿಟ್ಟುಕೊಂಡು ಹಣವನ್ನು ಸಾಲ ಕೊಟ್ಟ ಹಾಗೆ. ಆ ರೀತಿಯಾಗಿ ನಡೆದರೆ ಕಲೆಕ್ಟಿಂಗ್ ಬ್ಯಾಂಕರನ್ನು ಹೋಲ್ಡರ್ ಫಾರ್ ಮೌಲ್ಯದ ಧಾರಕ ಅಂತ ಹೇಳಿ ಕರೆಯಲಾಗುತ್ತೆ. Thus, a collecting banker becomes a holder for value if he has paid the value of the check to customer before the check is actually collected. In other words, a collecting banker becomes a holder for value when he collects his customer's check for himself and not for the customer. So you can take these two sentences for writing the meaning for holder for value. Okay. Circumstances under which a collecting banker become a holder for value. When we can say a banker is performing the act of becoming himself as holder for value. ಅಂದರೆ ಇಲ್ಲಿ ಯಾವ ಸಂದರ್ಭದಲ್ಲಿ ವಸೂಲಿ ಬ್ಯಾಂಕರನ್ನು ನಾವು ಪ್ರತಿಫಲಕ್ಕಾಗಿ ಧಾರಕ ಅಂತ ಹೇಳಬಹುದು, ಅವನು ಯಾವ ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ, ಆ ಒಂದು ಚಟುವಟಿಕೆಗಳನ್ನು ಮಾಡಿದಾಗ ಮಾತ್ರ ಅವನನ್ನು ಧಾರಕ ಅಂದರೆ ಪ್ರತಿಫಲಕ್ಕಾಗಿ ಧಾರಕ ಅಂತ ಹೇಳಿ ಕರಿತೀವಿ. ಯಾವ್ಯಾವ ಚಟುವಟಿಕೆಗಳು? ಫಸ್ಟ್ ಒನ್, ಗಿವಿಂಗ್ ಕ್ಯಾಶ್ ಓವರ್ ದಿ ಕೌಂಟರ್ ಫಾರ್ ದಿ ಚೆಕ್ at the time it is deposited in for collection. ಚೆಕ್ ಅನ್ನ ಕಲೆಕ್ಟ್ ಮಾಡಿಕೊಡಿ ಅಂತ ಹೇಳಿ ಕೌಂಟರಲ್ಲಿ ಕೊಟ್ಟಾಗ ಆ ಚೆಕ್ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಹಣವನ್ನು ಸಂದಾಯ ಮಾಡಿದಾಗ, ನಗದಾಗಿ ಕೌಂಟರ್ನಲ್ಲೇ ನಗದನ್ನು ಕೊಟ್ಟಾಗ, by crediting the amount of the check to customer's account before the check is actually collected from the paying banker and allows the customer to draw. ಹಣವನ್ನು ಕೌಂಟರಲ್ಲಿ ಕೊಡದೆ ಹಣವನ್ನು ಗ್ರಾಹಕನ ಖಾತೆಗೆ ವರ್ಗಾವಣೆ ಮಾಡಿ ಆ ಹಣವನ್ನು ಗ್ರಾಹಕ ಮರುಪಡೆಯಲು ಅವಕಾಶ ಮಾಡಿಕೊಟ್ಟಾಗ ಆ ಒಂದು ಬ್ಯಾಂಕರನ್ನು ಹೋಲ್ಡರ್ ಫಾರ್ ವ್ಯಾಲ್ಯೂ ಅಂತ ಹೇಳಿ ಕರೆಯಲಾಗುತ್ತೆ. ಬೈ ಲೆಂಡಿಂಗ್ ಫರ್ದರ್ ಆನ್ ದಿ ಸ್ಟ್ರೆಂತ್ ಆಫ್ ದಿ ಚೆಕ್. ಥರ್ಡ್ circumstance. So when a banker allows, when a banker lends, when a banker advances, loan, overdraft, etc. on the basis of that check, then also he is paying the cash immediately. Therefore, he will be acting as holder for value. By holding that check, he allows his customer to draw money from the bank. Next is by paying the amount of the check or part of it in cash or credited the amount into customer's account before it is cleared. So here it is already discussed, but only thing is part of it. Some part of it has been paid in terms of cash and part of it has been credited into the account of the customer. Then also a banker is said to have committed to become a holder for value on that check. By accepting the check in allowed reduction of an existing overdraft. If he adjusts that check towards already existing overdraft, customers will be allowed to draw over and above their credit balance in their bank account. In such a case, if there is any overdraft in a customer's account and he presents a check for collection, the banker immediately adjusts that check amount to the existing overdraft account. In such a case, he is said to have committed the activity of becoming holder for value. When the banker expressly or impliedly allows the customer to draw
against the check deposited for collection before it is collected, expressly or impliedly. He allows his customer to issue a check on somebody else on the basis of the amount, on the basis of check deposited into his account, or the banker allows the customer to draw a demand draft, like that. So if a banker expressly or impliedly allows the customer to draw against the check deposited for collection before it is collected, then also he is committing the act of becoming holder for value. ಆತ ವಸೂಲಿದಾರ ಬ್ಯಾಂಕರು ಆ ಚೆಕ್ಕಿನ ಆಧಾರದ ಮೇಲೆ ಆ ಗ್ರಾಹಕನಿಗೆ ಅವಕಾಶ ನೀಡ್ತಿರ್ತಾನೆ. ಯಾತಕ್ಕಾಗಿ? ಮತ್ತೊಬ್ಬರಿಗೆ ಈ ಒಂದು ಚೆಕ್ಕಿನ ಆಧಾರದ ಮೇಲೆ ಆತ ತನ್ನ ಒಂದು ವ್ಯಾವಹಾರಿಕ ಪ್ರಸಂಗಗಳಲ್ಲಿ ಮತ್ತೊಬ್ಬರಿಗೆ ಚೆಕ್ಕನ್ನು ಕೊಡೋದಿಕ್ಕೆ ಅವಕಾಶ ಮಾಡಲಾಗುತ್ತೆ. ಮತ್ತು ಆ ಚೆಕ್ಕು ವಸೂಲಿಗಾಗಿ ಬಂದಾಗ ಆ ಚೆಕ್ಕಿನ ಮೇಲಿನ ಹಣವನ್ನು ಸಂದಾಯ ಮಾಡ್ತಾನೆ. ಅವನ ಖಾತೆಯಲ್ಲಿ ಹಣ ಇರೋದಿಲ್ಲ, ಬಟ್ ಈ ಚೆಕ್ಕು ಬಂದಿರುತ್ತಲ್ಲ, ಆ ಚೆಕ್ಕನ್ನು ಆಧಾರವಾಗಿಟ್ಟುಕೊಂಡು ಮತ್ತೊಂದು ಚೆಕ್ ಅವನು ಯಾರಿಗೋ ಕೊಡಬೇಕಾಗಿರುತ್ತೆ, ಆ ಹಣವನ್ನು ಕೊಡೋದಿಕ್ಕೆ ಆ ಬ್ಯಾಂಕರು ಅರೇಂಜ್ಮೆಂಟ್ ಮಾಡ್ಕೋತಾನೆ. ಅಥವಾ ಆ ಚೆಕ್ಕಿನ ಆಧಾರದ ಮೇಲೆ ಡಿಮ್ಯಾಂಡ್ ಡ್ರಾಫ್ಟ್ಗಳನ್ನು ಅಥವಾ ಮತ್ತೊಂದು ರೀತಿಯ ಗ್ಯಾರಂಟಿಗಳನ್ನು ಕೊಡ್ತಾನೆ ಬ್ಯಾಂಕರು ಆ ಚೆಕ್ಕಿನ ಆಧಾರವಾಗಿ ಇಟ್ಕೊಂಡು ಅಂತಂದರೆ, then also we can assume that he has committed the act of becoming holder for value. Next aspect is rights of collecting banker as a holder for value. When a banker holds a check as a holder for value, what are his rights? He has already paid the amount of the check to his customer. He only holds that check with himself, and he himself has agreed to collect that check on his own behalf. In such a case, what are all the rights he has with respect to that check? Let us discuss. The following rights are available for collecting banker when he acts as holder for value. First one is, the collecting banker has a right to collect the amount of the check in his own and retain the amount for himself. So he has a right to collect the amount from the drawee bank, paying banker, and he can retain that amount for himself because he need not pay anybody. He has already paid his customer, keeping in view or keeping that check as security. Therefore, he himself collects that amount, and if he collects that amount, he can retain that amount for himself. Second right of collecting banker as a holder for value is, in case the check is dishonored, the banker as a holder for value has a right to recover the amount from his customer. ಚೆಕ್ಕು ನಿರಾಕರಿಸಲ್ಪಟ್ಟರೆ, ಅಂದರೆ ಪೇಯಿಂಗ್ ಬ್ಯಾಂಕರ್ ಕಳಿಸಲಾಗಿದೆ, ಬಿಕಾಸ್ ಆಫ್ ಸಮ್ ರೀಸನ್ ಚೆಕ್ ಹ್ಯಾಸ್ ಬಿನ್ ಡಿಸಾನರ್ಡ್, ಹಣ ಪಾವತಿ ಮಾಡಿಲ್ಲ ಅವರು, ಆ ಕಾರಣದಿಂದಾಗಿ ಇವನಿಗೆ ಹಣ ಸಂದಾಯವಾಗೋದಿಲ್ಲ. ಚೆಕ್ಕನ್ನು ಆಧಾರವಾಗಿಟ್ಟುಕೊಂಡು ವಸೂಲಿ ಬ್ಯಾಂಕರು ತನ್ನ ಗ್ರಾಹಕನಿಗೆ ಹಣವನ್ನು ನೀಡಿರುತ್ತಾನೆ, ಮತ್ತು ಆ ಒಂದು ಸಂದರ್ಭದಲ್ಲಿ ಹಣ ವಾಪಸಾತಿ ಪಡೆಯೋದಕ್ಕೆ ಚೆಕ್ಕು ಯಾವ ಬ್ಯಾಂಕರ್ನ ಮೇಲೆ ಬರೆಯಲಾಗಿದೆಯೋ ಆ ಬ್ಯಾಂಕರ್, ಅಂದರೆ ಪಾವತಿ ಬ್ಯಾಂಕರ್ ಅಂತೇನು ಕರಿತೀವಿ, ಆ ಬ್ಯಾಂಕರ್ನಿಗೆ ಕಳಿಸಲಾಗಿದೆ. ಆದರೆ ಕೆಲವು ಕಾರಣಗಳಿಂದಾಗಿ ಆ ಚೆಕ್ಕಿನ ಹಣವನ್ನು ನೀಡಲಾಗುವುದಿಲ್ಲ, ವಾಪಸ್ ಮಾಡಲಾಗುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಅಡಮಾನ ಇಟ್ಟುಕೊಂಡು ಹಣ ಕೊಟ್ಟಂತಹ ವಸೂಲಿ ಬ್ಯಾಂಕರು ಅಂಥ ಹಣವನ್ನು ತನ್ನ ಗ್ರಾಹಕನಿಂದ ವಸೂಲಿ ಮಾಡುವಂಥ ಹಕ್ಕನ್ನು ಹೊಂದಿರುತ್ತಾನೆ. ಈ ಒಂದು ಟ್ರಾನ್ಸಾಕ್ಷನ್ ನಡೆಯುವಾಗಲೇ ಸಹ ಬ್ಯಾಂಕರು ತನ್ನ ಕಸ್ಟಮರಿಂದ ಒಂದು ಲೆಟ್ರನ್ನು ತಗೊಂಡಿರ್ತಾನೆ. ಅಕಸ್ಮಾತ್ ಈ ಒಂದು ಚೆಕ್ಕು ನಿರಾಕರಣೆಯಾದರೆ ಅಂಥ ಸಂದರ್ಭದಲ್ಲಿ ಆ ಹಣವನ್ನು ವಾಪಸ್ ನೀಡಬೇಕು ಅಂತೇಳಿ ಒಂದು ಪತ್ರವನ್ನು ಬರೆಸ್ಕೊಂಡಿರ್ತಾರೆ. ಆ ಕಾರಣದಿಂದ ಅವರಿಗೆ ಆ ಒಂದು ಹಕ್ಕು, ವಸೂಲಿ ಬ್ಯಾಂಕರ್ನಿಗೆ
ಅಕಸ್ಮಾತ್ ಆ ಒಂದು ಚೆಕ್ಕು ನಿರಾಕರಣೆಯಾಗಿದ್ದರೆ, ಕೊಡಮಾಡಲ್ಪಡದೇ ಇದ್ದರೆ ಅಂಥ ಸಂದರ್ಭದಲ್ಲಿ ತನ್ನ ಗ್ರಾಹಕನಿಂದ ವಾಪಸ್ ಪಡೆಯುವಂಥ ಹಕ್ಕು ಇರುತ್ತದೆ. ಮೂರನೆಯ ಹಕ್ಕು, ಕಲೆಕ್ಟಿಂಗ್ ಬ್ಯಾಂಕರ್ ಕ್ಯಾನ್ ರಿಕವರ್ ಅಮೌಂಟ್ ಫ್ರಮ್ ಕಸ್ಟಮರ್ ಇನ್ ಕೇಸ್ ದ ಟೈಟಲ್ ಆಫ್ ದಿ ಚೆಕ್ ಈಸ್ ಇಲ್ಲೀಗಲ್. ಆ ಒಂದು ಚೆಕ್ಕಿನ ಸ್ವಾಮಿತ್ವ ಅನ್ಯಾಯವಾಗಿ ಪಡೆದಿದ್ದರೆ, ಮೋಸದಿಂದ ಪಡೆದಿದ್ದರೆ, ದ್ರೋಹದಿಂದ ಪಡೆದಿದ್ದರೆ, ಅಂತಹ ಸಂದರ್ಭದಲ್ಲಿ ಆ ಒಂದು ದ್ರೋಹದಿಂದಾಗಿ ಚೆಕ್ ನಿರಾಕರಣೆಯಾದರೆ ಬ್ಯಾಂಕರ್ನಿಗೆ, ವಸೂಲಿ ಬ್ಯಾಂಕರ್ನಿಗೆ ತನ್ನ ಗ್ರಾಹಕನ ಮೇಲೆ ಹಕ್ಕಿರುತ್ತೆ ಹಣವನ್ನು ವಾಪಸ್ ಪಡೆಯೋದಕ್ಕೆ. ಇನ್ ಕೇಸ್ ಎನಿ ಆಫ್ ದಿ ಎಂಡಾರ್ಸ್ಮೆಂಟ್ಸ್ ಆನ್ ದಿ ಚೆಕ್ ಈಸ್ ಪ್ರೂವ್ಡ್ ಟು ಬಿ ಫೋರ್ಜ್ಡ್, he has a right to recover the amount from all or any of the endorsers subsequent to the forgery. ಅಕಸ್ಮಾತ್ ಆ ಒಂದು ಚೆಕ್ ಫೋರ್ಜರಿ ಆಗಿದೆ, ದಟ್ ಮೀನ್ಸ್ ಸಿಗ್ನೇಚರ್ ಹ್ಯಾಸ್ ಬೀನ್ forged by somebody else, then he has right to recover the amount, and that forgery has been proved. Because of that forgery, the check has been dishonored. In such a case, the collecting banker has all the right to recover the amount from all the endorsers or any of the endorsers subsequent to the forgery. ಫೋರ್ಜರಿ ಆದ ನಂತರ ಯಾರ್ಯಾರು ಆ ಚೆಕ್ಗಳನ್ನು ಎಂಡಾರ್ಸ್ ಮಾಡಿರ್ತಾರೋ ಅವರಿಂದ ಹಣವನ್ನು ವಾಪಸ್ ಪಡೆಯೋದಕ್ಕೆ ಅವನಿಗೆ ಹಕ್ಕಿರುತ್ತೆ. ಸಾಮಾನ್ಯವಾಗಿ ಚೆಕ್ಗಳಲ್ಲಿ ಎಂಡಾರ್ಸ್ಮೆಂಟ್ಸ್ ಕಡಿಮೆ ಇರುತ್ತೆ. ಯಾರು ಆ ಒಂದು ಎಂಡಾರ್ಸ್ಮೆಂಟನ್ನು, ಇಂಬರಹಗಳನ್ನು ಬರೆದು ಮತ್ತೊಬ್ಬರಿಗೆ ವರ್ಗಾಯಿಸಿರ್ತಾರೋ ಆ ಇಂಬರಹ ಬರೆದಂಥವರು ಆ ಒಂದು ಚೆಕ್ಕಿನ ಹಣಕ್ಕೆ ಜವಾಬ್ದಾರರಾಗ್ತಾರೆ. ಅವರಿಂದ ಹಣವನ್ನು ಪಡೆಯೋದಕ್ಕೆ ಕಲೆಕ್ಟಿಂಗ್ ಬ್ಯಾಂಕರ್, ವಸೂಲಿದಾರ ಬ್ಯಾಂಕರ್ಗೆ ಹಕ್ಕು ಇರುತ್ತದೆ ಅನ್ನೋದು ಇಲ್ಲಿನ 4ನೇ ಪಾಯಿಂಟ್. ನೆಕ್ಸ್ಟ್ ಈಸ್ ಲಯಬಿಲಿಟಿ. ಇಫ್ ದೆರ್ ಈಸ್ ರೈಟ್, there must also be a liability. Therefore, liability of the collecting banker as a holder for value. ಅವನಿಗೇನು ಜವಾಬ್ದಾರಿಗಳನ್ನು ಹೊತ್ಕೋಬೇಕಾಗತ್ತೆ. ಹಕ್ಕುಗಳಿದ್ದಾವೆ, ಹಕ್ಕುಗಳ ಜೊತೆಯಲ್ಲಿ ಜವಾಬ್ದಾರಿಗಳು ಇರ್ತಾವಲ್ಲ, ಆ ಜವಾಬ್ದಾರಿಗಳು ಏನೇನು? The following are the liabilities of the collecting banker as a holder for value. First liability, if the collecting banker collects open check with a forged endorsement, he will be liable to true owner of the check. ಅದೇ ಹಾಗೆ ಓಪನ್ ಚೆಕ್ ಕೌಂಟರ್ಲೆ ಕೊಡಬೇಕಲ್ವಾ ಅಂತಂದರೆ, ಓಪನ್ ಚೆಕ್ಕು ಹೊರ ಊರುಗಳ ಮೇಲೆ ಬರೆದಂಥ ಸಂದರ್ಭದಲ್ಲಿ ಅದನ್ನು ಕಸ್ಟಮರು ತನ್ನ ಖಾತೆಗೆ ಹಾಕ್ಕೊಳ್ತಾನೆ ಅಂತ ಕೊಟ್ಟಾಗ ಅದನ್ನು ಫೋರ್ಜರಿ ಮಾಡಿರುವಂಥದ್ದು ಎಂಡಾರ್ಸ್ಮೆಂಟ್ ಇದ್ದರೆ ಅಂಥ ಸಂದರ್ಭದಲ್ಲಿ he will be liable to the true owner of the check. ಕಳ್ತನ ಮಾಡಿರಬಹುದು ಅಲ್ವಾ, ಸೊ ಅಥವಾ ದಾರಿಯಲ್ಲೆಲ್ಲೋ ಸಿಕ್ಕಿರಬಹುದು. ಅಂಥ ಚೆಕ್ಕನ್ನು ಫೋರ್ಜರಿ ಮಾಡಿ ಫೋರ್ಜರಿ ಎಂಡಾರ್ಸ್ಮೆಂಟ್ ಮಾಡಿ ತಂದು ಕೊಟ್ಟರೆ ಅದನ್ನು ಗೊತ್ತು ಗುರಿ ಇಲ್ಲದವರಿಗೆ ಬ್ಯಾಂಕರ್ ಕೊಟ್ಟಂಥ ಸಂದರ್ಭದಲ್ಲಿ ಬೇರರ್ ಚೆಕ್ ಆದರೆ ಓಕೆ, ಆರ್ಡರ್ ಚೆಕ್ಕು, ಅನ್ಕ್ರಾಸ್ಡ್ ಚೆಕ್ಕು ಆದರೆ ಅಂಥ ಸಂದರ್ಭ ಆದೇಶ ಸಹಿತವಾಗಿರುವಂಥ ಚೆಕ್ಕು, ಫೋರ್ಜರಿ ಆಗಿರುವಂತಹ ಇಂಬರಹವನ್ನು ಹೊಂದಿರುವಂಥ ಚೆಕ್ಕನ್ನು ಕೊಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವಸೂಲಿದಾರ ಬ್ಯಾಂಕರು, ಕಲೆಕ್ಟಿಂಗ್ ಬ್ಯಾಂಕರು. ಅದರಿಂದಾಗಿ ಅಂತಹ ಚೆಕ್ಗಳ ಮೇಲೆ ಹಣವನ್ನು ಸಂದಾಯ ಮಾಡುವಾಗ ಹುಷಾರಾಗಿರಬೇಕು. He will be liable to the true owner of the check. The collecting banker will have to refund the amount to the true owner of the check. ಯಾರಿಗೆ ಅಂಥ ಸಂದರ್ಭದಲ್ಲಿ ಹೋಲ್ಡರ್ ಫಾರ್ ವ್ಯಾಲ್ಯೂ ಅಂತೇಳಿ ಚೆಕ್ಕನ್ನು ಅಡ ಇಟ್ಕೊಂಡು ಹಣ ಕೊಟ್ಬಿಟ್ಟಿರ್ತಾನೆ, ಆತ ಯಾರೋ ಫೋರ್ಜರಿ ಮಾಡಿ ತಗೊಂಡೋಗ್ಬಿಟ್ಟಿರ್ತಾನೆ, ಆತನನ್ನು ಹುಡುಕೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂಥ ಸಂದರ್ಭದಲ್ಲಿ ನಿಜವಾದ ಸ್ವಾಮಿತ್ವ ಹೊಂದಿರುವಂಥ ವ್ಯಕ್ತಿಗೆ ಕಲೆಕ್ಟಿಂಗ್ ಬ್ಯಾಂಕರು ಹಣವನ್ನು ಸಂದಾಯ ಮಾಡಬೇಕಾಗತ್ತೆ ಅಂಥ ಚೆಕ್ಕಿನ ಮೇಲೆ. ಆ ಒಂದು ಸಂದಿಗ್ಧ ಪರಿಸ್ಥಿತಿಗೆ ವಸೂಲಿದಾರ ಬ್ಯಾಂಕರ್ ಬರ್ತಾನೆ. Second liability is if the collecting banker collects an uncrossed or crossed check to which his customer has no title or defective title, he will be liable to the true owner of the check. Again, if he collects his customer's check who has no title or defective title on that check,
then also the banker will be held responsible to pay full amount or to refund the amount to the true owner of the check. ಇವೆಲ್ಲ ಪ್ರೂವ್ ಆಗಬೇಕಾಗುತ್ತೆ, ಕೋರ್ಟ್ ಕೇಸುಗಳು ಇವೆಲ್ಲ ಆಗ್ತವೆ ಅಂತ ಸಂದರ್ಭ ಬಂದಾಗ. ಸೊ ಬಟ್ ಕೋರ್ಟ್ ಕೇಸು ಅದೆಲ್ಲ ಹೋಗೋದಕ್ಕಿಂತ ಮುಂಚೆ ಕಲೆಕ್ಟಿಂಗ್ ಬ್ಯಾಂಕರು ತನ್ನ ಜವಾಬ್ದಾರಿಯಲ್ಲಿ ತನ್ನ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ. ಇಫ್ ದಿ ಕಲೆಕ್ಟಿಂಗ್ ಬ್ಯಾಂಕರ್ ಕಲೆಕ್ಟ್ಸ್ an uncrossed or crossed check to which his customer has no title, ಸ್ವಾಮಿತ್ವವೇ ಇಲ್ಲ, ಓನರ್ಶಿಪ್ಪೇ ಇಲ್ಲ ಅಂತ ಚೆಕ್ಕನ್ನು ತಂದು, ಅಥವಾ ಎಂಡಾರ್ಸ್ಮೆಂಟು ಇವನ್ ಕಡೆ ಆಗಿಲ್ಲ ಅಂತ ಚೆಕ್ಕನ್ನು ತಂದು ಬ್ಯಾಂಕರ್ನ ಜೊತೆಯಲ್ಲಿ, ಬಿಕಾಸ್ ಕಸ್ಟಮರ್ಸ್ ಸಾಮಾನ್ಯವಾಗಿ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಬ್ಯಾಂಕರ್ ಜೊತೆಯಲ್ಲಿ, ಆ ಬ್ಯಾಂಕರ್ನ ಗೊತ್ತಾಗದ ಹಾಗೆ ಆ ಒಂದು ಚೆಕ್ಕನ್ನು ಕೊಟ್ಟು ಅದರ ಮೇಲೆ ಹಣವನ್ನು ವಸೂಲಿ ಮಾಡಿಕೊಂಡು ಹೊರಟೋಗಿದ್ರೆ ಕಸ್ಟಮರು, ಅಂಥ ಸಂದರ್ಭದಲ್ಲಿ ನಿಜವಾದ ಓನರ್ ಬಂದಾಗ ಆ ಒಂದು ಚೆಕ್ಕಿನ ಮೇಲಿನ ಹಣವನ್ನು ನಿಜವಾದ ಓನರ್ಗೆ ಕೊಡಬೇಕಾಗಿ ಬರುತ್ತೆ. ಕಸ್ಟಮರ್ ಒಳ್ಳೆಯವನಾಗಿದ್ದು ಹಣವನ್ನು ವಾಪಸ್ ಕೊಟ್ಟರೆ ಆಗ ಬ್ಯಾಂಕರ್ನಿಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಕಸ್ಟಮರು ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರೆ, ನನ್ನ ಕರೆಕ್ಟಾಗಿತ್ತು ಚೆಕ್ಕು, ನೀವೇ ತಪ್ಪು ಹೇಳ್ತಿದ್ದೀವಿ, ಇದು ವಾದಗಳಿರ್ತವೆ. ಆ ಥರದ್ದೇನಾದ್ರು ವಾದಗಳು ಬಂದಾಗ ಬ್ಯಾಂಕರು ಜವಾಬ್ದಾರಿ ಹೊತ್ಕೊಂಡಾಗ, ಜವಾಬ್ದಾರನ ಆಗ್ತಾನೆ ತಪ್ಪು ಮಾಡಿದ್ದಾನೆ ಅಂತ ಬಂದಾಗ ಅವನು ತನ್ನ ಹಣವನ್ನು ನಿಜವಾದ ಓನರ್ಗೆ, ನಿಜವಾದ ಸ್ವಾಮಿಗೆ, ಆ ಚೆಕ್ಕಿನ ಸ್ವಾಮಿತ್ವ ಹೊಂದಿರೋವನಿಗೆ ಕೊಡಬೇಕಾಗತ್ತೆ. Then, what are the precautions to be taken by collecting banker as a holder for value? This is very important from your examination point of view also. So already you might have come across I think you know what are the precautions. ಯಾಕಂದರೆ ಲಯಬಿಲಿಟಿ ಓದಿದ್ವಿ, ರೈಟ್ಸ್ ಓದಿದ್ವಿ, ಅದರಿಂದಾಗಿ ಒಂದು ಐಡಿಯಾ ಇರುತ್ತೆ ನಿಮಗೆ ಯಾವ ರೀತಿ ಎಚ್ಚರಿಕೆಗಳನ್ನು ಅವನು ತಗೋಬೇಕು ಅಂತ. ಫಾಲೋಯಿಂಗ್ ಆರ್ the precautions to be taken by collecting banker as a holder for value. ಒಂದು ಚೆಕ್ಕನ್ನು ಇಟ್ಟುಕೊಂಡು ಅದರ ಮೇಲೆ ಹಣ ಕೊಟ್ಟಿದ್ದಾನಲ್ಲ, ಆ ರೀತಿಯಾದಂತಹ ಯೋಗ್ಯತೆ ಉಳ್ಳುವಂತಹ ವಸೂಲಿ ಬ್ಯಾಂಕರು ಯಾವ ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ ಅಂತಂದರೆ, the banker must see credit worthiness of the customer while acting as holder for value. ಪ್ರತಿಫಲಕ್ಕಾಗಿ ಧಾರಕನಾಗಿದ್ದಾಗ ಬಂದಂತಹ ಒಬ್ಬ ಗ್ರಾಹಕ ಏನಿದ್ದಾರೆ, ಆ ಗ್ರಾಹಕನ ಹಣಕಾಸಿನ ಯೋಗ್ಯತೆಯನ್ನು ಅಳೆಯಬೇಕಾಗುತ್ತೆ, ಹಣಕಾಸಿನ ಯೋಗ್ಯತೆಯನ್ನು ತಿಳ್ಕೊಂಡಿರಬೇಕಾಗತ್ತೆ. ಯಾರ್ಯಾರಿಗೋ ಕಸ್ಟಮರ್ಸ್ ಎಷ್ಟೋ ಜನ ಇರ್ತಾರೆ, ಎಲ್ಲರಿಗೂ ಕೊಡೋದಿಲ್ಲ. ಆ ಕಸ್ಟಮರು ನಮ್ಮ ಜೊತೆಲಿ ಹೇಗಿದ್ದಾನೆ, ಈಸ್ ಈ ಲಾಯಲ್ ಟು ದಿ ಬ್ಯಾಂಕ್, ಈಸ್ ಹ್ಯಾವಿಂಗ್ ಗುಡ್ ರಿಲೇಷನ್ಶಿಪ್ ವಿತ್ ದಿ ಬ್ಯಾಂಕ್, ಅವನ ಹಿಂದಿನ ವ್ಯವಹಾರಗಳು ಬ್ಯಾಂಕಿನ ಜೊತೆಯಲ್ಲಿ ಹೇಗಿದ್ದಾವೆ, ಅವನು ತಗೊಂಡಿರುವಂಥ ಸಾಲಗಳನ್ನು ಹೇಗೆ ಕಟ್ತಿದ್ದಾನೆ, ಅವನಿಗೆ ಸಮಾಜದಲ್ಲಿ ಗೊತ್ತಾದ ಮಟ್ಟಿಗೆ ಸಮಾಜದಲ್ಲಿರುವಂತಹ ಅವನ ಒಂದು ಗೌರವ ಏನು, ಈ ರೀತಿಯಾಗಿ ಎಲ್ಲ ಅಂಶಗಳನ್ನು ತಿಳ್ಕೊಂಡು ಅಂಥ ವ್ಯಕ್ತಿಗಳಿಗೆ ಒಂದು ಚೆಕ್ಕನ್ನು ಅಡಮಾನ ಇಟ್ಕೊಂಡು ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ಆ ಒಂದು ಎಚ್ಚರಿಕೆಯನ್ನು ತಗೋಬೇಕಾಗಿದೆ. ಸೊ ಈ ಮಸ್ಟ್ ಸಿ ದಟ್ ದ ಕಸ್ಟಮರ್ ಹ್ಯಾಸ್ ಗುಡ್ worth, good relationship, loyalty in dealing with the banker. Then he can credit the check amount before it is actually collected. ಸೊ ಆ ಒಂದು ಚೆಕ್ ಅಕಸ್ಮಾತ್ ಡಿಸಾನರ್ ಆದರೂ ಸಹ ಆ ಒಂದು ಹಣವನ್ನು ಕಸ್ಟಮರ್ನಿಂದ, ಗ್ರಾಹಕನಿಂದ ವಾಪಸ್ ಪಡೆಯೋ ರೀತಿಯಲ್ಲಿ ಇರೋ ಹಾಗಿದ್ದರೆ ಅಂತಹ ಗ್ರಾಹಕನಿಗೆ ಆ ಒಂದು ಚೆಕ್ಕನ್ನು ಅಡಮಾನ ಇಟ್ಕೊಂಡು ಹಣವನ್ನು ಸಂದಾಯ ಮಾಡಬಹುದು ಬ್ಯಾಂಕರು ಅಂಥೇಳಿ. Acting as holder for value, banker should confirm title of the check. ಸ್ವಾಮಿತ್ವವನ್ನು ಗುರುತು ಹಿಡ್ಕೋಬೇಕಾದ, ಯಾರ ಹೆಸರಲ್ಲಿದೆ, ಯಾರು ಇದರ ಓನರು ಅಂತೇಳಿ ಅವನು ಎಚ್ಚರಿಕೆಯನ್ನು ವಹಿಸಬೇಕಾದ. He should ensure that his customer is the true owner of the check to avoid any risk. So before paying money on that basis of that check presented for payment, he must see that the customer is the true owner of the check to avoid any further risk. Third precaution is collecting banker should examine the state of check and essential contents of the check to avoid dishonor of the check. ಸೊ ಮೊದಲೇ ಆ ಚೆಕ್ಕನ್ನು ತಗೊಳ್ಳೋಕೆ ಮೊದಲೇ
ಪ್ರಾಪರ್ ಫಾರ್ಮ್ ಇದೆಯಾ, ಅಂದರೆ ಪ್ರಿಂಟೆಡ್ ಫಾರ್ಮ್ಯಾಟ್ ಇದೆಯಾ, ಡೇಟ್ಗಳು ಸರಿಯಾಗಿದ್ದಾವ, ಪೋಸ್ಟ್ ಡೇಟೆಡಾ, ಆ್ಯಂಟಿ ಡೇಟೆಡಾ, ಅಥವಾ ಸಿಗ್ನೇಚರ್ ಸರಿ ಇದೆಯಾ, ಯಾವ ಬ್ಯಾಂಕರ್ನ ಮೇಲೆ ಅದನ್ನು ಬರೆಯಲಾಗಿದೆ, ಹಣ ವರ್ಡ್ಸಲ್ಲಿ ಮತ್ತು ಫಿಗರ್ಸಲ್ಲಿ ಸರಿಯಾಗಿದೆಯಾ, ಈ ರೀತಿಯಾಗಿ ಅವನು ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಮಸ್ಟ್ ಚೆಕ್ ಆಲ್ ದಿ ಎಸೆನ್ಷಿಯಲ್ ಕಂಟೆಂಟ್ಸ್ ಆಫ್ ದಿ ಚೆಕ್ ಟು ಅವಾಯ್ಡ್ ಡಿಸಾನರ್ ಆಫ್ ದಿ ಚೆಕ್, ಫ್ಯೂಚರ್ ಡಿಸಾನರ್ ಆಫ್ ದಿ ಚೆಕ್. ಈಗೇನೋ ಹಣ ಕೊಟ್ಬಿಡ್ತಾನೆ ಚೆಕ್ಕಿನ ಆಧಾರದಲ್ಲಿ, ನಂತರ ಆ ಚೆಕ್ಕನ್ನು ಕಲೆಕ್ಷನ್ಗೆ ತನಗೆ ಕಲೆಕ್ಷನ್ ಆಗಬೇಕಲ್ಲ, ತನಗೆ ವಸೂಲಿ ಆಗಬೇಕಲ್ಲ ಅಂತ ಚೆಕ್ಕನ್ನು ಪಾವತಿದಾರ ಬ್ಯಾಂಕರ್ನಿಗೆ ಕಳಿಸಿದಾಗ ಅವನು ಡಿಸಾನರ್ ಮಾಡಿ ಕಳಿಸಿದ್ರೆ ಆಗ ಹಣ ಬ್ಯಾಂಕರ್ನಿಗೆ ತೊಂದರೆಗೊಳಪಡುತ್ತೆ. ಅದರಿಂದಾಗಿ ಡಿಸಾನರ್ ಆಗದೇ ಇರೋ ರೀತಿಯಲ್ಲಿ ಇರುವಂಥ ಚೆಕ್ಕನ್ನು ನಾವು ಒಪ್ಕೋಬೇಕಾಗುತ್ತೆ. ಇಫ್ ಎವ್ರಿಥಿಂಗ್ ಈಸ್ ರೈಟ್ ಇನ್ ದಿ ಚೆಕ್, ದೆನ್ ಹಿ ಕ್ಯಾನ್ ಗೋ ಅಹೆಡ್ ಟು ಪೇ ದ ಅಮೌಂಟ್ ಆನ್ ದಿ ಬೇಸ್ ಆಫ್ security of the check. Fourth precaution is collecting banker should advise customer to repay money or damage caused by the dishonor of the check or defective title of the check. Hope you understood this point. So collecting banker should advise, or he must take a letter from his customer to repay the money paid at the time of presentment of that check. In case of dishonor of that check, or he finds that the check has defective title, ownership illa, ಸ್ವಾಮಿತ್ವ ಇಲ್ಲ, ಅಥವಾ ಚೆಕ್ಕು ನಿರಾಕರಣೆಗೊಳಪಟ್ಟಿದೆ ಅಂತ ಸಂದರ್ಭ ಬಂದಾಗ ವಸೂಲಿ ಬ್ಯಾಂಕರು ತನ್ನ ಗ್ರಾಹಕನಿಗೆ ಆ ಹಣವನ್ನು ವಾಪಸ್ ಮಾಡಬೇಕು ಅಂಥೇಳಿ ಒಂದು ಕೋರಿಕೆಯನ್ನು ಅಥವಾ ಒಂದು ಲೆಟರನ್ನು ಬರೆಸ್ಕೊಂಡಿರ್ಬೇಕು, ಅಥವಾ ಒಂದು ಪತ್ರವನ್ನು ಬರೆಸ್ಕೊಂಡಿರಬೇಕಾಗತ್ತೆ. ಯಾಕಂದರೆ ಮುಂದಿನ ಆಗು ಹೋಗುಗಳಿಗೆ ಗ್ರಾಹಕನೇ ಜವಾಬ್ದಾರಿ ಅಂಥೇಳಿ ಒಂದು ಬರೆಸ್ಕೊಂಡಿರ್ಬೇಕಾಗತ್ತೆ. ಆ ಬರೆಸ್ಕೊಂಡ ನಂತರ ಹಣವನ್ನು ಕೊಡಬೇಕು. ಇದೊಂದು ರೀತಿಯಲ್ಲಿ ಸಾಲ ಕೊಟ್ಟ ಹಾಗೆ, ಚೆಕ್ಕನ್ನು ಅಡಮಾನ ಇಟ್ಕೊಂಡು ಸಾಲ ಕೊಟ್ಟ ಹಾಗಷ್ಟೇ. ಸಾಲ ಕೊಟ್ಟಾಗ ಯಾವ ರೀತಿ ಎಚ್ಚರಿಕೆಗಳನ್ನು ತಗೋಬೇಕು, ಆ ಎಚ್ಚರಿಕೆಯನ್ನು ವಸೂಲಿ ಬ್ಯಾಂಕರು ತಗೋಬೇಕಾಗತ್ತೆ. ನೆಕ್ಸ್ಟ್ ಈಸ್ ದ ಬ್ಯಾಂಕರ್ ಶುಡ್ ಕಲೆಕ್ಟ್ ಅಮೌಂಟ್ ಫ್ರಮ್ ಪೇಯಿಂಗ್ ಬ್ಯಾಂಕರ್ ವಿತ್ ಇನ್ ಸ್ಟಿಪ್ಯುಲೇಟೆಡ್ ಟೈಮ್ ಆರ್ ಆಸ್ ಸೂನ್ ಆಸ್ ಪಾಸಿಬಲ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪಾವತಿದಾರ ಬ್ಯಾಂಕರ್ನಿಗೆ ಆ ಒಂದು ಚೆಕ್ಕನ್ನು ಕಳಿಸ್ಕೊಟ್ಟು ಹಣವನ್ನು ವಸೂಲಿ ಮಾಡಬೇಕಾಗತ್ತೆ. ಭಾಳ ದಿನಗಳು ಇಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಹಣದ ವ್ಯವಹಾರ ಮತ್ತು ಬ್ಯಾಂಕರು ತನ್ನ ಹಣದಲ್ಲಿ ವ್ಯಾಪಾರ ಮಾಡ್ತಿಲ್ಲ, ಸಾರ್ವಜನಿಕರ ಹಣದಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ. ಸಾರ್ವಜನಿಕರ ಹಣ ಅವ್ರ ದುಡ್ಡು ಅಲ್ಲ, ಅದು ನಾವು ಡೆಪಾಸಿಟ್ ಅಂತ ಇಟ್ಟದ್ದು, ನಾವು ಠೇವಣಿ ಇಟ್ಟಂಥದ್ದು. ಸಾರ್ವಜನಿಕರ ಠೇವಣಿ ಇಟ್ಟಂಥ ಹಣವನ್ನು ಅವರು ಸಾಲವಾಗಿ ಕೊಟ್ಟು ಅದರ ಮೇಲೆ ಬಂದಂಥ ಬಡ್ಡಿಗಳು, ಅದರ ಮೇಲೆ ಬಂದಂಥ ಚಾರ್ಜಸ್ಸು, ಇವುಗಳ ಮೇಲೆ ಅವರು ವ್ಯವಹರಿಸ್ತಾ ಇರ್ತಾರೆ. ಅದೇ ಸಾರ್ವಜನಿಕ ಹಣವನ್ನು ಪೋಲಾಗದಿರೋ ಹಾಗೆ ನೋಡ್ಕೊಳ್ಳುವಂಥದ್ದು ಅವ್ರ ಜವಾಬ್ದಾರಿ ಇರ್ತದೆ. ಆದ ತಕ್ಷಣ ಆ ಚೆಕ್ಕಿನ ಮೇಲೆ ಸಾಲ ಕೊಟ್ಟಾಗ ಚೆಕ್ಕಿನ ಅಡಮಾನವನ್ನು ಇಟ್ಟುಕೊಂಡು ಹಣ ಪಾವತಿ ಮಾಡಿದಾಗ ಸಾಮಾನ್ಯವಾಗಿ ಒಂದು ವಸೂಲಿ ಬ್ಯಾಂಕರ್ನ ಮೇಲೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅವನು ತಕ್ಷಣ ಆ ಹಣವನ್ನು ಪಾವತಿ ಬ್ಯಾಂಕರ್ಗೆ ಕಳಿಸಿ ಅಲ್ಲಿಂದ ಹಣ ಆದಷ್ಟು ಬೇಗ ವಾಪಸ್ ಬರೋ ಹಾಗೆ ವಸೂಲಿ ಆಗಿ ತನ್ನ ಖಾತೆಗೆ, ಅಂದರೆ ವಸೂಲಿ ಬ್ಯಾಂಕರ್ನ ಖಾತೆಗೆ ಬೀಳುವ ಹಾಗೆ ನೋಡ್ಕೊಳ್ಳೋದು ವಸೂಲಿ ಬ್ಯಾಂಕರ್ನ ಮತ್ತೊಂದು ಎಚ್ಚರಿಕೆಯಾಗಿರುತ್ತೆ, ಅವನ ಒಂದು ಜವಾಬ್ದಾರಿನೂ ಆಗಿರುತ್ತೆ. ಸೊ ಇಂತಿಷ್ಟು ನಾವು ವಸೂಲಿ ಬ್ಯಾಂಕರ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದ. These are the things which we have to discuss about the collecting banker. We have discussed meaning of collecting banker, then rights, liabilities, and precautions to be taken by collecting banker as a holder for value. In the next session, we will be discussing collecting banker as an agent of his customer. These are the books referred for presenting all these things before you. Thank you. We will meet in the next session. Thank you once again.